ಯೋಜನೆ ಯಾಕೆ? ಇವತ್ತು ಒಂದು ನೈಸ್ ರಸ್ತೆ ಇಲ್ಲ ಅಂದಿದ್ರೆ ಬೆಂಗಳೂರು ಅಧ್ವಾನ ಆಗೋಗ್ತಿತ್ತು ಇವತ್ತು. ಮೊದಲು ನಾನು ಈ ಯೋಜನೆಗೆ ವಿರೋಧ ಇದ್ದೆ. ನೈಸ್ ರಸ್ತೆ ಅಂತ ಬಂದಾಗ ರುದ್ರೇಶನ್ ಅವ್ರ ಹೆಸರು ಬರುತ್ತೆ. ಅವ್ರು ತುಂಬ ಕ್ಲೋಸ್ ಅಂತೆ ನೈಸ್ಗೆ, ನೈಸ್ ಜೊತೆಲಿ ಅವ್ರ ಕನೆಕ್ಷನ್ ಇದೆ ಅಂತೆ. ಆ ರೋಡ್ಗೆ ಮನೆಗಳಿತ್ತು. ಹೌದಾ? ಮನೆಗಳಿತ್ತು, ಹೆಂಚು ಮನೆ ಇತ್ತು, ಶೀಟ್ ಮನೆ ಇತ್ತು. ಬುದ್ಧಿವಂತಿಕೆ ಅಂತ ನಾವು ಬೆಳ್ಕೊಂಡಿದ್ವಿ. ನಾನು ರೈತನಾಗೆ ಇರಬೇಕಿಲ್ಲ. ಕೋರ್ಟ್ ಹೇಳಿರೋದು ಸರ್ಕಾರದ ಫ್ರೇಮ್ ವರ್ಕ್ನಲ್ಲಿ ಏನಾಗಿತ್ತೋ ಅದನ್ನು ನೀವು ಮೇಂಟೈನ್ ಮಾಡ್ತಾ ಇಲ್ಲ, ಅದನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ, ನಿಯಮಬದ್ಧವಾಗಿ ನೀವು ಟೋಲನ್ನು ಕಲೆಕ್ಟ್ ಮಾಡ್ತಾ ಇಲ್ಲ, ಮನಸ್ಸಿಗೆ ಬಂದ ಹಾಗೆ ಟೋಲ್ಗಳನ್ನು ಇನ್ಕ್ರೀಸ್ ಮಾಡ್ತಿದ್ದೀರಿ ಅನ್ನುವ ಅರ್ಥದಲ್ಲಿ ಮೆನ್ಷನ್ ಮಾಡಿದೆ. ಅಷ್ಟು ಬಿಟ್ಟರೆ ಎಲ್ಲೂ ಸಹಿತ ಟೋಲ್ ಕಟ್ಟಬೇಡಿ ಅಂತ ಜನಕ್ಕೆ ಅವ್ರು ಹೇಳಿಲ್ಲ, ಹೇಳಕ್ಕೆ ಬರೋದು ಇಲ್ಲ. ಆಸ್ ಆಫ್ ನಾವು ನನ್ನ ರೀಡಿಂಗ್ಸಲ್ಲಿ ನಾನು ಹೇಳ್ತಾ ಇರೋದು ಹಂಗಿದೆ. ಬಟ್ ಅದು ಕೆಲವರ ಹೇಳಿಕೆಗಳಿಂದ ಜನರ ಮನಸ್ಸಲ್ಲಿ ಬೇರೆ ಥರ ತುಂಬ್ತಾ ಇದೆ. ಎಸ್, ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ನಾನು ರೈತರ ಪರ ಆದರೆ ಯೋಜನೆಯ ಪರವೂ ಹೌದು. ಯೋಜನೆ ಯಾಕೆ? ಇವತ್ತು ಒಂದು ನೈಸ್ ರಸ್ತೆ ಇಲ್ಲ ಅಂದಿದ್ರೆ ಬೆಂಗಳೂರು ಅಧ್ವಾನ ಆಗೋಗ್ತಿತ್ತು ಇವತ್ತು. ಲಿಟ್ರಲಿ ಬೆಂಗಳೂರಿನ ಒಳಗಡೆ ಲಾರಿಗಳು, ಬಸ್ಸುಗಳು, ಅಲ್ಲಿ ಓಡಾಡೋ ರಸ್ತೆಗಳು, ಅಷ್ಟು ವೆಹಿಕಲ್ಗಳು ಇಲ್ಲಿ ಓಡಾಡೋಕ್ಕೆ ಶುರು ಆಗಿಬಿಟ್ರೆ ರಸ್ತೆ ಒಳಗಡೆ. ಕತೆ ಬೇರೆ ಇತ್ತು, ಅವತ್ತಿನ ಕಲ್ಪನೆಗಳೇ ಬೇರೆ ಇತ್ತು, ಅವತ್ತಿನ ಯೋಚನೆ ಮತ್ತು ಅವತ್ತಿನ ಯೋಜನೆ ಇವತ್ತು ಬೆಂಗಳೂರನ್ನು ಉಸಿರಾಡೋ ಹಂಗೆ ಇಟ್ಟಿದೆ. ಆದರೆ ನಮಗಿರೋ ಸಮಸ್ಯೆ ಏನು ಅಂತಂದರೆ, ಈ ಟೋಲ್ ಪ್ರೈಸ್ನ ಫಿಕ್ಸ್ ಮಾಡೋದ್ರಲ್ಲಿ ಯಾಕೆ ಸರ್ಕಾರ ಯಾಮಾರ್ತಾ ಇದೆ, ಅಥವಾ ಅದ್ರ ಮೇಲೆ ಹಿಡಿತ ಯಾಕೆ ಸಾಧಿಸೋಕ್ಕಾಗ್ತಾ ಇಲ್ಲ, ಜನರ ಮೇಲೆ ಯಾಕೆ ಆ ಹೊರೆ ಹೋಗ್ತಿದೆ, ಈ ಪ್ರಶ್ನೆಗಳಿದೆ. ಇದೆಲ್ಲದರ ಆಚೆಗೆ ನನಗಿರೋ ಮತ್ತೊಂದು ಪ್ರಶ್ನೆ, ಟೋಲ್ ನಿಲ್ಲಿಸಿದ ತಕ್ಷಣ ಏನು ರೈತರಿಗೆ ಲಾಭ ಹೋಗುತ್ತಾ ಅಂತ. ಅವತ್ತು ಅವರಿಗೆ ಕೊಡಬೇಕಾದಂತಹ ಪರಿಹಾರದಲ್ಲಿ ಇವತ್ತೂ ಸಹಿತ 2 ದಶಕಗಳಾದರೂ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಇವತ್ತು KADBನೋ ಸರ್ಕಾರನೋ ಪರಿಹಾರ ಕೊಡಬೇಕು ಅಂತಂದರೆ ಇವತ್ತಿನ ಬೆಲೆ ಕೊಡುತ್ತೆ ಅನ್ಸುತ್ತಾ, ಅವತ್ತಿನ ಬೆಲೆ ಕೊಡುತ್ತೆ ಅಂತ? ಪಾಯಿಂಟ್ ಅಲ್ಲೇ ಬಂದಿರೋದು. ಮೊದಲು ನಾನು ಈ ಯೋಜನೆಗೆ ವಿರೋಧ ಇದೆ. 10 ಲಕ್ಷ ರೂಪಾಯಿ ಕ್ಯಾಮ್ರಾ ಹೊಡೆದಾಕ್ತೆ. ನಮ್ಮ ಜಮೀನಿಗೆ ಸರ್ವೆ ಮಾಡೋಕ್ಕೆ ಬಂದರು ಪ್ರಥಮವಾಗಿ. ಅವಾಗ ತಾನೇ ಡಿಜಿಟಲ್ ಕ್ಯಾಮ್ರಾ ಬಂದಿತ್ತು, ಅಮೇರಿಕಾಯಿಂದ ತರಿಸಿದ್ರು. ಆ ಕ್ಯಾಮ್ರಾ ನೋಡ್ದಾಕ್ತೆ, ನಮ್ಮ ಜಮೀನು ಬರ್ಕೊಡ್ದು ಈ ಯೋಜನೆಗೆ ವಿರುದ್ಧ ಅಂತ, ರೈತರಿಗೆ ಅನ್ಯಾಯ ಆಗ್ತದೆ ಅಂತ. ನಾನೇ ಫಸ್ಟ್ ಆ ಕ್ಯಾಮ್ರಾ ಹೊಡೆದಾಕಿದ್ದು. ನಾನೇ ಫಸ್ಟು ಮೊನ್ನೆ DC ಮೀಟಿಂಗಲ್ಲಿ, ಅವತ್ತು DC ಅಶ್ವಥ್ ಅವ್ರ ಮೀಟಿಂಗಲ್ಲಿ ದೊಡ್ಡ ಗಲಾಟೆ ಮಾಡಿ 4.5 ಲಕ್ಷ ಫಿಕ್ಸ್ ಮಾಡಬೇಕು ಅಂತ ಇದ್ದಿದ್ದು. ಈ ಜಾಗಕ್ಕೆ 4.5 ಲಕ್ಷ ಕೊಡಬೇಕು ಅಂತ ಇದ್ದಿದ್ದು. ಸೋಂಪುರ ಸರ್ವೆ ನಂಬರು ಮತ್ತು ಎಲ್ಲ ಜಮೀನುಗಳ್ನೂ 4.5 ಲಕ್ಷ ಕೊಡಬೇಕು ಅಂತ ಎಲ್ಲ ರೈಟ್ ಫಿಕ್ಸಿಂಗ್ ಮಾಡ್ಕೊಂಬಿಟ್ಟಿದ್ರು. ಅವತ್ತು ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪನವರು, ನಮಗೆ ಯಡಿಯೂರಪ್ಪನವ್ರಿಗಿನ್ನ ರಾಮಚಂದ್ರ ಗೌಡರು ನಮಗೆ ತುಂಬ ಒಡನಾಟ ಆಯಿತು. ನಮ್ಮನ್ನು BJPಗೆ ಕರೆದು ನಮ್ಮನ್ನೆಲ್ಲ ಅವರು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ರು. ನಮ್ಗೆ ಭಾಳ ಆತ್ಮೀಯರಾಗಿದ್ರು, ನಮಗೊಂಥರ ಮನೆಯವರು ಇದ್ದಂಗಿದ್ರು. ರಾಮಚಂದ್ರ ಗೌಡರು ನಮ್ಮ XMLC ಅವರು ಮನೆ ತೀರ್ಕೊಂಡ್ರು. ಅವ್ರಿಗೆ ರಾಮಚಂದ್ರ ಗೌಡ್ರಿಗೆ ಹೇಳಿದ ತಕ್ಷಣವೇ ಅವರು ಯಡಿಯೂರಪ್ಪನವ್ರ ಹತ್ರ ಕರ್ಕೊಂಡೋದ್ರು. ಯಡಿಯೂರಪ್ಪನವ್ರ ಹತ್ರ ಹೇಳಿದ ತಕ್ಷಣ ಯಡಿಯೂರಪ್ಪನವರು ಇದು ಅನ್ಯಾಯ ಆಗ್ತದೆ ಅಂತ ಹೇಳಿ DCಗೆ ಖುದ್ದು ಅವರೇ ಫೋನ್ ಮಾಡಿದ್ರು. ಅಶ್ವಥ್ ಅವ್ರಿಗೆ, ಏನಾದರೂ ರೈತರಿಗೆ ಅನ್ಯಾಯ ಆಯಿತು ಅಂದರೆ ನಾನು ಬಂದು ಅಲ್ಲಿ ಧರಣಿ ಮಾಡಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನೇರವಾಗಿ ಹೇಳಿದ್ರು. ಆ ಒಂದು ಭಯ ಇಟ್ಕೊಂಡು 7 ಲಕ್ಷ ಮಾಡೋಕ್ಕೆ ನಮ್ಗೆ ಅವಕಾಶ ಆಯಿತು. ಹತ್ತತ್ರ 2.5 ಲಕ್ಷ ಜಾಸ್ತಿ ಆಯಿತು. 2.5 ಲಕ್ಷ ಅವತ್ತಿನ ದಿವಸ ಜಾಸ್ತಿ ಆಗಬೇಕಾದ್ರೆ ನಮ್ಮ ರಾಮಚಂದ್ರ ಗೌಡರು ಯಡಿಯೂರಪ್ಪನವ್ರ ಕಾರಣ. ಅವತ್ತೇನಾದರೂ ಅವರು ಇದಕ್ಕೆ ತಲೆ ಹಾಕಿಲ್ಲ ಅಂದಿದ್ರೆ ನಮ್ಗೆ 4.5 ಲಕ್ಷನೇ ಸಿಗ್ತಾ ಇದ್ದಿದ್ದು. ನಾವೇನೇ ಬಾಯ್ ಪಡ್ಕೊಂಡಿದ್ರು. ವ್ಯಾಲ್ಯೂಯೇಷನ್ ಬಂದಿದ್ದು ಸರ್ಕಾರದಿಂದ, ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಇದ್ದಿದ್ದು ನಮ್ಮ ಜಮೀನುಗಳೆಲ್ಲ 80,000. SR ರೇಟ್ ಇದ್ದಿದ್ದು 80,000. 7 ಲಕ್ಷ ಬರೋಂಗೆ ಒಂದು ಇದಾಯಿತು, ಆಯಿತು, ಮುಗಿಯಿತು. ಇದ ನಂತರ ನಾನು ಪ್ರಾಜೆಕ್ಟ್ ಮಾಡಲೇಬಾರ್ದು, ಇದು ಇದಾಗಬೇಕು ಅಂದ್ಬಿಟ್ಟು ಇದಾಯಿತು. ಸಿದ್ಧಗಂಗಾ ಮಠದ್ದು 8 ಎಕರೆ ಜಾಗ ಆಯಿತು. ಸಿದ್ಧಗಂಗಾ ಮಠದ್ದು ಈ ಸರ್ಕಲ್ಗೆ 8 ಎಕರೆ ಜಾಗ. ಇವರು ನಾನು ಗಲಾಟೆ ಮಾಡೋದೇ ಜಾಸ್ತಿ ಆಗಿದ್ದಂಥ ಸಂದರ್ಭದಲ್ಲಿ ಮಠಕ್ಕೆ ಸಿದ್ಧಗಂಗಾ ಶ್ರೀಗಳು ಸೀದಾ ಇಲ್ಲಿಗೆ ಬಂದರು, ಕರ್ಕೊಂಬಂದರು. ನಾವೆಲ್ಲ ಸೇರ್ಕೊಂಡ್ವಿ. ಯಾಕೆಂದರೆ ಸೋಂಪುರ ಜಾಗ ಕರೆಕ್ಟ್, ಅವ್ರದ್ದು ಜಾಗ ಇದೆ, ಅವ್ರದ್ದು ಹೋಗ್ತಾ ಇದೆ. ಸ್ವಾಮೀಜಿ ಮುಂದೆ ಪ್ರಾಮಿಸ್ ಮಾಡಿದ್ರು ಅಶೋಕ್-ಕೇಣಿಯವರು, ಈ ಯೋಜನೆಯಲ್ಲಿ ರೈತರಿಗೆ ನಾನು ಅನ್ಯಾಯ ಮಾಡಲ್ಲ, ಮಠಕ್ಕೆ ಅನ್ಯಾಯ ಮಾಡಲ್ಲ. ಅದರೊಳಗೂ ಸೋಂಪುರ ಹೊರಸಂದ್ರ ಬಂದ ಇರ್ತಕ್ಕಂಥ ಈ ಜಾಗಕ್ಕೆ ಇಲ್ಲಿ ಸರ್ಕಲ್ ಬರ್ತಾ ಇದೆ. ಕೆಲವು ಸರ್ವೆ ನಂಬರ್ಗಳು ನಾವು ಪೂರ್ತಿ ಐಡೆಂಟಿಟಿ ಮಾಡೋಕ್ಕಾಗಲ್ಲ, ಲೂಫ್ಗಳು ಬರ್ತದೆ. ಅಂದರೆ ಕ್ಲವರ್ ಲೂಫ್ಗಳಲ್ಲಿ ಎಲ್ಲೋ ದಾರಿಗಳು ಇರ್ತದೆ, ವಿಲೇಜ್ ರಸ್ತೆಗಳು ಬರ್ತದೆ. ಇದ್ರನ್ನೆಲ್ಲ ಒಂದು ಸ್ವಲ್ಪ ಈ ಕಡೆ ಬಲಗಡೆ ಹೋದರೆ ಎಮ್ಗೆಪುರ ಕೆರೆ, ಎಡಗಡೆ ಇದ್ದರೆ ಸೋಂಪುರ ಕೆರೆ, ಎರಡಕ್ಕೂ ಸೆಂಟ್ರಲ್ ಹೋಗಬೇಕು. ಕೆರೆ ಮೇಲೆ ಪರ್ಮಿಷನ್ ಕೊಡಲ್ಲ, ಸರ್ಕಾರ ಪರ್ಮಿಷನ್ ಕೊಡಲ್ಲ. ಇದೆಲ್ಲ ಸೇರ್ಕೊಂಡು ನಮಗೆ ಒಂದು ಕಾಂಪ್ರಮೈಸ್ ಮಾಡಿಕೊಂಡ್ರು. ಅಂದರೆ
ನಮ್ಮೂರಿಗೆ ಬಂದು ಅಶೋಕ್ ಎಣಿಯವರು ಅವತ್ತು ನಮಗೂ ಅಶೋಕ್ ಎಣಿಯವ್ರಿಗೂ ಡೆಡ್ ಅಗೇನಿಸ್ಟು ನಾವು ಬಿಟ್ಟಿರಲಿಲ್ಲ, ಊರೊಳಗೆ ಬಿಟ್ಟಿರಲಿಲ್ಲ. ಅವಾಗ ಅವ್ರು ಪ್ರಾಮಿಸ್ ಮಾಡಿದ್ರು, ಸಿದ್ಧಗಂಗಾ ಮಠದಲ್ಲಿ ಪ್ರಾಮಿಸ್ ಮಾಡಿದ್ಮೇಲೆ ಪ್ರಾಜೆಕ್ಟ್ ನಾವು ಪ್ರಾರಂಭ ಮಾಡಾಕ್ಬಿಟ್ವಿ. ಆ ಒಂದು ಲೂಫ್ ಪಿ ಎಸ್ ಕಾಲೇಜಿಂದ ಕನಕಪುರ ರೋಡ್ಗೆ ಟರ್ನ್ ಆಗೋಂಥ ಜಾಗದಲ್ಲಿ ಪೂರ್ತಿ ಮನೆಗಳಿದ್ವಿ. ಆ ರೋಡ್ಗೆ ಮನೆಗಳಿತ್ತು. ಹೌದಾ? ಮನೆಗಳಿತ್ತು. ಹೆಂಚು ಮನೆ ಇತ್ತು, ಶೀಟ್ ಮನೆ ಇತ್ತು, ವಾಸ ಇದ್ರು, ಮನೆಗಳು ಕಟ್ಕೊಂಡಿದ್ರು. ನಾನು ಗಲಾಟೆ ಮಾಡಿ ಇವ್ರ ಮನೆಗಳಿಗೆ ಮನೆ ಕಟ್ಕೊಡ್ಬೇಕು ಅಂತ ಅವತ್ತು 2 ಲಕ್ಷ ಒಂದು ಮನೆಗೆ ಕೊಡೋಕ್ಕೆ ಫಿಕ್ಸ್ ಮಾಡಿದ್ರು ಸರ್ಕಾರ. 2 ಲಕ್ಷ ಫಿಕ್ಸ್ ಮಾಡಿದ್ರು. 2-2.5 ಲಕ್ಷ. ಮೋಡ್ ಮನೆಗೆ 3 ಲಕ್ಷನ 4 ಲಕ್ಷನ, ಸೀಟ್ ಮನೆಗಳಿಗೆಲ್ಲ 2.5 ಲಕ್ಷ, ಹೆಂಚು ಮನೆಗೆ 1,50,000 ಕೊಡಬೇಕು ಅಂತ ಇದ್ರು. ನಾನು ಗಲಾಟೆ ಮಾಡಿ ನಿಮ್ಮ ಹೆಸರು ಉಳಿತೈತೆ ಅಂತ ಹೇಳಿ ಅವರು ಒಪ್ಕೊಂಡ್ರು. ಎಲ್ಲರಿಗೂ ಮನೆಗಳು ಕಟ್ಕೊಟ್ರು, ಕ್ವಾರ್ಟರ್ಸ್ ಥರ ಮಾಡಿಕೊಟ್ರಿ, ಮನೆಗಳು ಕಟ್ಕೊಟ್ರು. ಇವತ್ತು ಮನೆ ಇದೆ. ಅವತ್ತು 2 ಲಕ್ಷ ಕಟ್ಟಿದ್ರೆ ಮನೆ ಕಟ್ಟೋಕ್ಕಾಗ್ತಿರ್ಲಿಲ್ಲ, ನಾವು ಖರ್ಚು ಮಾಡ್ಕೊಂಡ್ಬಿಡ್ತಿದ್ವಿ ಅವತ್ತಿನ ರೈತರುಗಳು. ನಮ್ಮ ಬುದ್ಧಿ ಅದೇ. ಕರೆಕ್ಟ್. ಇವತ್ತು ಮನೆಗಳಿದ್ದಾವೆ. ಆ ಥರ ಹೇಳಿ ನಮಗೆ ಅನುಕೂಲ ಏನೇನು ಬೇಕೋ, ಊರಿಗೆ ಅನುಕೂಲ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಳಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಕೆಲಸ ನಡೀತಾ ಇತ್ತು. ಆದರೂ ಅವಾಗ ಒಂದು ಸ್ವಲ್ಪ ಬೇರೆ ಬೇರೆಯವರು, ಅಂದರೆ ನಮ್ಮೂರು ಗ್ರಾಮದವ್ರು ಬಿಟ್ಟು ಬೇರೆಯವರು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ರೈತರು ಹೆಸರು ಹೇಳ್ಕೊಂಡು. ಅಲ್ಲೊಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಅಲ್ಲಿಂದ ಸರ್ಕಾರ ತಗೊಂಡು ಅವರೇ ಪೂರ್ಣ ಪ್ರಮಾಣವಾಗಿ ಐಡಿಯಾ ತೊಗೊಂಡು ಒಂದು ಗ್ರಿಪ್ ತೊಗೊಂಡು ಮಾಡಿದರೆ ಪ್ರಾಜೆಕ್ಟ್ ಆಗಿರೋದು. ಇದು ಸರ್ಕಾರ ವರ್ಸಸ್ ನೈಸ್ ಕಂಪ್ನಿಗೂ ತಿಕ್ಕಾಟದಿಂದ ರೈತರಿಗೆ ಅನ್ಯಾಯ ಆಯಿತು. ಈಗ ಸರ್ಕಾರಕ್ಕೆ ಕೊಡಬೇಕಾಗಿದ್ದನ್ನ ನೈಸ್ ಸಂಸ್ಥೆ ಕೊಟ್ಟು ಸರ್ಕಾರ ಅದನ್ನು ರೈತರಿಗೆ ಕೊಡ್ತಾ ಇಲ್ವೋ, ಅಥವಾ ಅಲ್ಲಿಂದಲೇ ಬರಬೇಕಾದ್ದು ಬರದೆ ಇದು ನಿಂತು ಸರ್ಕಾರ ಏನು ಕೊಡಲ್ಲ, ಸರ್ಕಾರ ರೈತರು ಕೊಡಲ್ಲ. ಈ ಯೋಜನೆಯಲ್ಲಿ ಸರ್ಕಾರ ರೈತರು ಕೊಡೋಂಥ ಒಂದು ಕೈಯಿಂದ ಕೊಡುವಂಥದ್ದು ಏನಿಲ್ಲ, ಏನೂ ಇಲ್ಲ. ಅದೇ ನೈಸಿಂದ ಅಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಬರಬೇಕಿತ್ತು. ಅದು ನೈಸಿಂದ KIDB ಬರಬೇಕು, KIDBಯಿಂದ ರೈತರಿಗೆ ಬರುತ್ತೆ. ಅಂದ್ರೆ ನೈಸಿಂದ KIDB ಹೋಗಿದೆ ಅಂತೀರಿ ನೀವು? ಹೋಗಿರುತ್ತೆ. ಹೋಗ್ಲಿಲ್ಲ ಅಂದರೆ ಸರ್ಕಾರ ಬಿಡ್ತಾರಾ? ಅಲ್ವಾ, ಬಿಡ್ತಾರಾ? ಅಲ್ಲಿ ಖಜಾನೆ ತುಂಬ ತುಂಬಿದೆ, ಬಟ್ ಇವ್ರಿಗೆ ತಲುಪಬೇಕಾಗಿ ತಲುಪಿಲ್ಲ. ಅದು ನನಗೆ ಗೊತ್ತಿಲ್ಲ, ತುಂಬಿದೆಯಾ ಅನ್ನೋ ಗೊತ್ತಿಲ್ಲ, ಬಟ್ ಹೋಗ್ಲೇಬೇಕಲ್ವ. ನಮ್ದು ಯಾವತ್ತು KIDBಯಿಂದ ಕೊಟ್ಟಿರೋ ಚೆಕ್ ಬೌನ್ಸ್ ಆಗಿಲ್ವಲ್ಲ. ಕರೆಕ್ಟ್. ಬಂದಿದೆಯಲ್ಲ, ಕೊಡಲಿಲ್ಲ ಅಂದರೆ KIDB ಅವ್ರು ಬಿಡ್ತಾರಾ? ಈಗ ನನಗಿರೋ ಒಂದು ಸಹಜವಾದ ಪ್ರಶ್ನೆ, ಯಾಕಂದರೆ ನಾನು ಸಹಿತ ಇದೇ ಏರಿಯಾದಲ್ಲಿರೋದ್ರಿಂದ, ನೈಸ್ ರಸ್ತೆ ಅಂತ ಬಂದಾಗ ರುದ್ರೇಶನ್ ಅವ್ರ ಹೆಸರು ಬರುತ್ತೆ. ಅವ್ರು ತುಂಬ ಕ್ಲೋಸ್ ಅಂತೆ ನೈಸ್ಗೆ, ನೈಸ್ ಜೊತೆಯಲ್ಲಿ ಅವ್ರ ಕನೆಕ್ಷನ್ ಇದೆಯಂತೆ ಅಂತ. ಹೌದಾ? ಅದು ಯಾಕೆ ಅದೊಂದು ಸುದ್ದಿ ಇರುತ್ತೆ? ಈಗ ಒಂದು ಯೋಜನೆ ಮಾಡಬೇಕಾದ್ರೆ ಇವತ್ತು ನಾನು ಒಬ್ಬ ಪ್ರಮುಖ, ನಮ್ಮ ಕುಟುಂಬ ಬಂದು ರೈತರ ಫ್ಯಾಮಿಲಿ, ಕರೆಕ್ಟ್, ಜಮೀನ್ದಾರರು ಫ್ಯಾಮಿಲಿ ಇತ್ತು. ನಮ್ಮ ಕುಟುಂಬದ್ದೇ ಪೂರ್ತಿ ಒಂದು 90 ಭಾಗ ಆ ಸರ್ಕಲಲ್ಲಿ ಹೋಗಿರೋ ವರಸಂದ್ರ ಸರ್ವೆ ನಂಬರು, ಸೋಂಪುರ ಸರ್ವೆ ನಂಬರು, 90% ಜಾಗ ನಮ್ಮ ಫ್ಯಾಮಿಲಿದು, ನಮ್ಮ ಊರದು. ಆ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇರೋದು ಬೇರೆ ಫ್ಯಾಮಿಲಿದು ಇರೋದು ಒಂದು 3-4 ಫ್ಯಾಮಿಲಿ ಅಷ್ಟೇ. ಸೋಂಪುರ ವರಸಂದ್ರ ನಾನು ಹೇಳ್ತಾ ಇರೋದು. ಇವತ್ತು ಪ್ರತಿನಿತ್ಯ ಒಡನಾಟ ಇರ್ತೈತೆ. ಇವತ್ತು ನಾವು ಬರೀ ದುಡ್ಡು ತೊಗೊಂಡು ನಮ್ಮದೇ ಆದಂಥ ಸ್ಟೈಲಲ್ಲಿ ನಾವು ಹೋಗಿದ್ರೆ ಆಗಿರೋದು. ಇವತ್ತು ನಾನು ಬುದ್ಧಿವಂತಿಕೆ ಮಾಡ್ಕೊಂಡೆ, ಅಶೋಕ್ ಎಣ್ಣಿನ ಬಳಸ್ಕೊಂಡೆ, ನಾನು ಬೆಳ್ಕೊಳಕ್ಕೆ ನಾನು ಬೆಳೆಸ್ಕೊಂಡೆ. ಮತ್ತು ಪ್ರಾಜೆಕ್ಟ್ ಆಗಬೇಕಾದ್ರೆ ನನ್ನ ಅವಶ್ಯಕತೆ ಇತ್ತು, ಅವ್ರು ನನ್ನ ಬಳಸ್ಕೊಂಡ್ರು. ಅಂದರೆ ಸಂಧಾನಕ್ಕೆ ಕೆಲವು ರೈತರುಗಳಿಗೆ ತಿಳುವಳಿಕೆ ಹೇಳಬೇಕಾಯ್ತು. ಹಂಗಂತ ಹೇಳಿ ರೈತರಿಗೆ ಯಾರಿಗೂ ಮೋಸ ಮಾಡಿಲ್ಲ. ನಿಮ್ಮ ಕಡೆಯಿಂದ ಆಗಿದ್ದೆಲ್ಲದಕ್ಕೂ ಪರಿಹಾರ ಕರೆಕ್ಟಾಗಿ 100 ಕೊಟ್ಟಿಸಿದ್ದೀನಿ. ವೆರಿ ನೈಸ್. ಇವತ್ತು ಸಣ್ಣ ಮನೆಗಳಿಗೂ ದೊಡ್ಡ ಮನೆ ಕಟ್ಸ್ಕೊಟ್ಟಿದ್ದೀವಿ. ಒಂದು ಸಣ್ಣ ಶೆಡ್ಡಲ್ಲಿದ್ದವ್ರಿಗೆ 30-50 ಮನೆ ಬೋಂಡ್ ಮನೆ ಕಟ್ಸ್ಕೊಟ್ಟಿದ್ದೀನಿ. ಅದು ಯಾರು ಮಾಡಿಸ್ಕೊಟ್ಟಿದ್ದು? ರುದ್ರೇಶ್ ಮಾಡಿಸ್ಕೊಟ್ಟಿದ್ದು. ಇವತ್ತು ಸೋಂಪುರದಲ್ಲಿ ನೀವು ಬಂದು ಚೆಕ್ ಮಾಡಿ, ನೈಸ್ ಕಂಪ್ನಿಯವರೇ ಕರೆಂಟ್ ಬಿಲ್ ಕಟ್ತಾವ್ರೆ ಇವತ್ತಿಗೂ. ಇವತ್ತೇನು ನಾವು ಮನೆ ಕಟ್ಸ್ಕೊಟ್ಟ ಇದ್ದಾರೆ ನೈಸ್ ಕಂಪ್ನಿಯಿಂದ, ನಾವು ಇವತ್ತು ಕರೆಂಟ್ ಕಟ್ತಾವ್ರೆ, ನೀರಿಂದ ಅವರೇ ಕೊಟ್ಟವ್ರೆ, ದೇವಸ್ಥಾನ ಕಟ್ಸ್ಕೊಟ್ಟವ್ರೆ. ಅದೆಲ್ಲ ನೀವು ಹೇಳಿ ಮಾಡಿಸಿದ್ದು? ಹಿಂಗಾಗಿ ಒಡನಾಟ ಬೆಳ್ಕೊಂತು. ಇವತ್ತು ನಾವು ಹೇಳಿದ್ದು ನಡೆಯೋದು. ನಾನು ಅನ್ಯಾಯ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಅವರೆಲ್ಲೋ ಹೋಗಿ ಅವ್ರಿಗೋ ಲಂಚ ಕೊಟ್ಬಿಟ್ಟು ಇಲ್ಲ ಕಿಕ್ ಬ್ಯಾಕ್ ಕೊಟ್ಬಿಟ್ಟು ಕೆಲಸ ಮಾಡ್ಕೊಂಡು ಓಡೋಕ್ಕೆ ಬಿಡಲಿಲ್ಲ. ನನಗೆ ಆಗಿದ್ದ ಕೆಲಸ ಆಗಬೇಕು ಅಂತ ಕೂತ್ಕೊಂಡೆ. ಕೆಲವು ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಕಾಂಟ್ರಾಕ್ಟ್ ಕೊಡಿಸ್ದೆ, ಕೆಲಸ ಕೊಡಿಸಿದ್ದೀನಿ. ತಪ್ಪೇನು? ಚೆನ್ನಾಗಿರಿದ್ರೇನು ತಪ್ಪು? ನಾನೇನು ಅವ್ರ ಹತ್ರ ಏನು ಕಮಿಷನ್ ತಗೊಳಕ್ಕಾಗ್ತದಾ? ಪುಕ್ಸಟೆ ಕೊಟ್ಬಿಡ್ತಾರ? ಜನಕ್ಕೆ ಲಾಭ ಮಾಡಿದ್ದೀವಿ. ಬುದ್ಧಿವಂತಿಕೆ ಅಂತ ನಾವು ಬೆಳ್ಕೊಂಡಿದ್ದೀವಿ. ನಾನು ರೈತನಾಗೆ ಇರಬೇಕಿತ್ತಾ? ಇಲ್ಲ ನಾನು ಒಬ್ಬ ಕೂಲಿ ಆಳಾಗಿ ಇರ್ಬೇಕಾ? ನಮ್ಮಪ್ಪ ಕಂಡಕ್ಟ್ರು, ನಾನು ಕಂಡಕ್ಟ್ರಾಗೆ ಇರಬೇಕಿತ್ತಾ? ಬುದ್ಧಿವಂತಿಕೆಯಿಂದ ನಾನು ಜನ ಜೊತೆ ಬೆಳ್ಕೊಂಡೆ.
ಜನಕ್ಕೆ ಸಹಾಯ ಮಾಡಿದೆ, ಮಾಡಿಸ್ದೆ, ನೈಸ್ ಕಂಪ್ನಿಯಿಂದ ಏನು ಬರಬೇಕೋ ಅದನ್ನೆಲ್ಲ ಪರಿಹಾರ ಕೊಡಿಸ್ದೆ, ಯಾವುದೇ ಲಂಚ ಇನ್ನೊಂದು ಇಲ್ದಂಗೆ ಕೊಡಿಸಿಸ್ದೆ. ಜನ ನಂಬಿದ್ರು, ಕರೆಕ್ಟ್. ನಮ್ಮನ್ನು ಒಪ್ಕೊಂಡ್ರು. ನಾನು ಅವರ ಒಂದು ಆಶೀರ್ವಾದದಿಂದ ಬೆಳೆದಿದ್ದೀನಿ. ಇವತ್ತು ಒಂದು ಶಕ್ತಿಯಾಗಿ ಜನಗಳ ಆಶೀರ್ವಾದದಿಂದ ಶಕ್ತಿಯಾಗಿ ಮುಂದಕ್ಕೆ ಬಂದಿದ್ದೀನಿ. ತಪ್ಪೇನು ಇಲ್ಲ. ನಾನು ಎಲ್ಲನ ನನಗೆ ಬಂದಿದ್ದ ಒಂದು ಅವಕಾಶದಲ್ಲಿ, ನಮಗೆ ಬಂದಿದ್ದ ದುಡ್ಡಲ್ಲಿ ನಾವು 4 ಜನ ಅಣ್ಣ ತಮ್ಮದಿರು, 4 ಜನ ಅಕ್ಕ ತಂಗಿದಿರು, ನಮಗೂ ಸ್ವಲ್ಪ ಬಂದಿರ್ತೈತೆ. ಅವತ್ತು 1 ಕೋಟಿ ಹೆಚ್ಚು, ಹೌದು, ದೊಡ್ಡ ಅಮೌಂಟ್. ದೊಡ್ಡ ಅಮೌಂಟು. ಅವತ್ತೆಲ್ಲ 1 ಲಕ್ಷ 2 ಲಕ್ಷ ಹೋಗ್ತಾಯಿತ್ತು ಜಮೀನು. ನಮ್ಗೆ 7 ಲಕ್ಷ ತಗೊಂಡಿದ್ದು ದೊಡ್ಡ ಇದಾಯಿತು, ಶಕ್ತಿ ಬಂತು. ಅವತ್ತು ಪಕ್ಕದಲ್ಲಿ ಜಮೀನುಗಳು ತಗೊಂಡ್ವಿ, ಮಾರ್ಕೆಟ್ ಬಂತು, ಬುದ್ಧಿವಂತಿಕೆ ಉಪಯೋಗಿಸ್ತೀವಿ, ಕರೆಕ್ಟ್. ಬೆಳ್ಕೊಂಡಿದ್ದೀವಿ. ತಪ್ಪೇನು? ಚೆನ್ನಾಗಿದ್ದೀವಿ. ಅಶೋಕ್ ಎಣಿಯವರು ಚೆನ್ನಾಗಿದ್ದೀವಿ. ಆದರೆ ನೈಸ್ ಕಂಪ್ನಿ ಪರ ಇಲ್ಲ, ನಾನು ಯೋಜನೆ ಪರ ಇದ್ದೀನಿ. ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದೇ. ನಾನು ಅದನ್ನ ಯಾವಾಗಲೇ ನಾನು ನೈಸ್ ಕಂಪ್ನಿ ಪರ ಇಲ್ಲ. ನೈಸ್ ಕಂಪ್ನಿ ಅನ್ಯಾಯ ಮಾಡಿದ್ರೆ ಅವ್ರ ಪರ ಇಲ್ಲ, ಖಂಡಿಸ್ತೀನಿ. ನೈಸ್ ವಿರೋಧಿಸ್ತೀನಿ, ಅನ್ಯಾಯ ಮಾಡೋಕ್ಕೆ ಬಂದರೆ ವಿರೋಧಿಸ್ತೀನಿ. ಆದರೆ ನಮ್ಮ ಸರೌಂಡಿಂಗಲ್ಲಿ ನಮ್ಮ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನ್ಯಾಯ ಆಗಿರಲಿಲ್ಲ. ಕರೆಕ್ಟ್. ಈಗ ಅನ್ಯಾಯ ಆಗ್ತಾ ಇದೆ. ಈಗ ನಾವು ಸೈಟ್ ಕೊಟ್ರೂ ನಮ್ಗೆ ಅನ್ಯಾಯ ಆಗ್ತದೆ. ಹೌದು, ಅಫ್ಕೋರ್ಸ್. ಮತ್ತೆ ನೀವು ಈಗ ಕೊಡಬೇಕಲ್ಲ 25 ಲಕ್ಷ. ಇವಾಗ ಒಂದು ಸೈಟ್ ಕೊಟ್ರೂ ಅನ್ಯಾಯ ಆಗ್ತದೆ ನಮಗೆ. ನಾನು ಅದನ್ನ ಒಪ್ತಾ ಇಲ್ಲ. ನಾನು ತುಂಬ ದಿನ ಅಷ್ಟು ಚೆನ್ನಾಗಿದ್ದೀವಿ, ನಾನು ಅಶೋಕ್ ಎಣ್ಣಿ ತುಂಬ ಚೆನ್ನಾಗಿದ್ದೀವಿ. ರುದ್ರೇಶ್ ಸೈಟ್ ತೊಗೊಡ್ಸ್ಕೊಂಬಿಡ್ರಿ ಅಂತಂದರು. ಇಲ್ಲ ಸರ್, ನೀವು ಕೊಡ್ತಾ ಇರೋದು ಇವಾಗ ಒಂದು ಸೈಟ್ ನಮಗೆ ಆಗಲ್ಲ. ರೈತರುಗಳಿಗೆ ಅನ್ಯಾಯ ಆಗ್ತದೆ, ಲಾಸ್ ಆಗ್ತದೆ. ಅವತ್ತು ನಾವು 7 ಲಕ್ಷ ತಗೊಂಡಿದ್ದೀವಿ, ಇವತ್ತು ನೀವು ಎಷ್ಟೋ ಕೋಟಿಗೆ ಮಾರ್ಕೊಂತೀರ. ಕರೆಕ್ಟ್. ನೀವು ಎಕ್ಸ್ಟ್ರಾ ಕೊಡ್ಬೇಕು. ನೀವು ಇವತ್ತಿನ ವ್ಯಾಲ್ಯೂಯೇಷನ್ಗೆ ಏನು ಸೈಟ್ ಕೊಡಬೇಕು, ಯಥೇಚ್ಛವಾಗಿ ಕೊಡಬೇಕು. ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ನಾನು ಖಂಡಿಸ್ತಾ ಇದ್ದೀನಿ. ಇಲ್ಲಪ್ಪ ಆ ಥರ ಆಗಲ್ಲ ಇದು ಅಂದರೆ ಆಗಲ್ಲ, ಅದೇ ಇಲ್ಲ, ಕೊಡಲೇಬೇಕು ಅಂತ ಹೇಳಿದ್ದೀನಿ. ಅವರು ಒಪ್ಕೊಂತವ್ರೆ, ಒಪ್ಕೊಂಡ್ಲೇಬೇಕು. ಒಪ್ಕೊಂಡ್ಲಿಲ್ಲ ಅಂದರೆ ಪ್ರಾಜೆಕ್ಟ್ ಆಗಲ್ಲ, ನಾವು ಬಿಡಲ್ಲ.